ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಜೋಳದ್ರಲ್ಲಿ ಸ್ವೀಟ್ ಕಾರ್ನಲ್ಲಿ ವಡೆ ಮಾಡೋದನ್ನ ತೋರಿಸ್ತೀನಿ. ಫಸ್ಟ್ ನಾವು ನೋಡಿ, ಸ್ವೀಟ್ ಕಾರ್ನು ಬೇಯಿಸ್ಬಿಟ್ಟು ತಗೊಂಡಿದ್ದೀನಿ. ಬೇಯಿಸ್ಬಿಟ್ಟು ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ. ಇನ್ನು ಸ್ವಲ್ಪ ತರಿಯಾಗಿ, ಒಂದು ಸ್ವಲ್ಪ ಜಾಸ್ತಿ ರುಬ್ಕೋಬಾರ್ದು, ತರಿ ಸ್ವಲ್ಪ ಕಾಳು ಸಿಕ್ಬೇಕು ನಮಗೆ, ಆ ಥರ ರುಬ್ಕೊಳ್ಳೋಣ. ನೋಡಿ, ಫುಲ್ಲು ನುಣ್ಣಗಾಗಿಲ್ಲ, ಕಾಳು ಇಲ್ಲ, ಜಸ್ಟ್ ಸುಮ್ಮನೆ ಒಂದೆರಡು ಸತಿ ಹಿಂಗೆ ಮಿಕ್ಸಿ ಮಾಡ್ಕೊಂಡಿದೀವಿ ಅಷ್ಟೇ. ಇವಾಗ ಹಾಕೊಳ್ಳೋಣ. ಹಾಗೆ ತಿಂದು ವಡೆಗಳು, ಅದಕ್ಕೆ ಸ್ವೀಟ್ ಕಾರ್ನಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಒಂದೇ ಸ್ವಲ್ಪ ಕಾಳು ಹಾಗೆ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಮತ್ತೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತೆ ಕರಿಬೇವು ಸೊಪ್ಪು ಸ್ವಲ್ಪ, ಮತ್ತೆ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರವೆ ಹಾಕ್ಕೊತಾ ಇದ್ದೀನಿ. ಬನ್ಸಿ ರವೆ ಹುರಿದಿಟ್ಕೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ಹಿಟ್ಟು ಸ್ವಲ್ಪ, ಕಡಲೆ ಹಿಟ್ಟು ಸ್ವಲ್ಪ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಮೆಣಸಿನ್ಕಾಯಿ ಪುಡಿ ಹಾಕೊಳ್ಳೋಣ. ಸ್ವಲ್ಪ ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಉಪ್ಪು, ಜಾಸ್ತಿ ಬೇಡ, ನೋಡ್ಕೊಂಡು ಹಾಕೊಳ್ಳೋಣ. ಉಪ್ಪಾದರೆ ತಿನ್ನೋದಕ್ಕೆ ಆಗಲ್ಲ. ಇವಾಗ ಇಷ್ಟುನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಫಸ್ಟು ಕಲಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋಣ. ಫಸ್ಟೇ ನೀರು ಹಾಕ್ಕೊಳ್ಳೋದು ಬೇಡ. ಇವಾಗ ನೋಡಿ, ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸೇಮ್ ವಡೆಗೆ ನಾವು ಹೆಂಗೆ ಕಲಿಸ್ಕೊತೀವಿ ಹಂಗೆ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಳ್ಳೋಣ. ಸೇಮ್ ವಡೆಗೆ ಕಲಿಸ್ದಂಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ಜಾಸ್ತಿ ನೀರು ಇರಬಾರ್ದು. ನೋಡಿ, ಸಾಕು. ನೋಡಿ, ಈ ರೀತಿ ಕಲಿಸ್ಕೊಂಡು ನೋಡಿ, ನಾವು ಈ ಥರ ಎತ್ಕೊಂಡ್ರೆ ಕೈಗೆ ಅಂಟಬಾರ್ದು. ನೋಡಿ, ಅಂಟಲ್ಲ. ಈ ರೀತಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಪಕ್ಕಕ್ಕಿಡೋಣ. ಅಷ್ಟರಲ್ಲಿ ನಾವು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ, ಜಾಸ್ತಿನೂ ಬಿಸಿ ಆಗೋದು ಬೇಡ, ಮೀಡಿಯಮ್ ಆಗಿರಲಿ, ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕು. ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ ನಾವು. ಇವಾಗ ನೋಡಿ, ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಹಿಂಗೆ ಅಷ್ಟೇ, ವಡೆ ಥರ ಏನು ಬೇಡ, ಈ ಥರ ಹಾಕ್ಕೊಳ್ಳೋಣ. ಇದೇ ಥರ ಎಲ್ಲನೂ ಹಾಕ್ಕೊಳ್ಳೋಣ. ನೋಡಿ, ಆಗ್ತಾ ಇದೆ. ಇದು ಹಾಕಿದ ತಕ್ಷಣ ನಾವು ಅದನ್ನ ಕದಲ್ಸ್ಬಾರ್ದು, ವಡೆನ ಕದಲ್ಸ್ಬಾರ್ದು, ಹಾಗೇ ಇರಲಿ. ಒಂದು ಅರ್ಧ ನಿಮಿಷ ಆದ್ಮೇಲೆ ನಾವು ಇದನ್ನ ಟಚ್ ಮಾಡೋಣ. ನೋಡಿ, ಇವಾಗ ಆಗಿದೆ. ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ಟ್ರೈ ಮಾಡಿ. ನಾನು ಟ್ರೈ ಮಾಡಿದ್ದೀನಿ 2-3 ಸತಿ. ಟ್ರೈ ಮಾಡಿಬಿಟ್ಟು ಆಮೇಲೆ ನಾನು ಮಾಡೋದು. ಒಂದು ನಿಮಿಷ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ, ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಒಂದ್ಸತಿ ನೀವು ಟ್ರೈ ಮಾಡಿ. ಓಕೆ, ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೋಡಿ,
ತುಂಬ ಚೆನ್ನಾಗಿದೆ. ಒಂದ್ಸತಿ ನೀವು ಟ್ರೈ ಮಾಡಿ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಓಕೆ, ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ಸ್.